ಅಪ್ಪ ಅಪ್ಪ ಇವ್ರು ಯಾರು? ಇವ್ರನ್ನ ಕರ್ಕ ಬಂದಿದೀಯಾ ಅಪ್ಪ? ನಿನ್ ಜೊತೆ ಯಾಕೆ ನಿಂತವ್ರೆ ಅಪ್ಪ? ಅವರು ಅದೇ ಅವತ್ತು ಹೋಗಿದ್ವಲ್ಲವ, ನೀನೇ ಹೇಳ್ದಲ್ಲ ನಿಂಗಿ ಚಿಕ್ಕಮ್ಮ ಅವ್ರ ಮನೆಗೆ ಹೋಗಿದ್ರು ನನ್ನ ಬಿಟ್ಟು ಅಂತ. ಇವರೇ ನಿಂಗಿ ಚಿಕ್ಕಮ್ಮ ಅಂದರೆ ಇನ್ಮೇಲಿಂದ ನೀನು ಇವ್ರನ್ನ ಅವ್ವ ಅವ್ವ ಅಂತ ಕರಿಬೇಕು, ಆಯ್ತಾ? ಇಲ್ಲ, ನಮ್ಮ ಅವ್ವ ಇಲ್ಲ, ದೇವ್ರ ಹತ್ರ ಹೋಗವಳೆ ಅಂತ ನೀನೇ ಹೇಳಿದ್ದೆ. ಇವಾಗ ನಾನು ಯಾಕೆ ಇವ್ರನ್ನ ಅವ್ವ ಅನ್ಬೇಕು? ಇವರು ನಿಂಗಿ ಚಿಕ್ಕಮ್ಮ. ನೀನು ಹಂಗೆ ಕರಿಯವ, ಚಿಕ್ಕವ್ವ ಅಂತಾನೆ ಕರಿ, ಪರವಾಗಿಲ್ಲ. ಅಕ್ಕ, ಚಿಕ್ಕ ಮಗು ಕಣೆ ಅಕ್ಕ, ಪ್ರೀತಿಯಿಂದ ಹೇಳ್ಬೇಕು. ನೀನೇನು ಅಂತಾರೆ ಜೋರಾಗಿ ಗದಗದಂಗೆ ಹೇಳ್ತೀಯ ಪಾಪ. ಪಾಪ ಅಂದ್ರೆ ನೀನು ಒಂದು ಪಿಪಿ ಕೊಟ್ಕೊಂಡು ಕೂತ್ಕೊ ಇಲ್ಲಿ. ನನ್ನ ಜಾಗದಾಗ ಇರ್ಬೇಕಾಗಿತ್ತು, ನಿಂಗೆ ಗೊತ್ತಾಗಿರೋದು. ನಮ್ಮ ಅವ್ವ ನಮ್ಮ ಅಪ್ಪ ನನಗೆ ಮೋಸ ಮಾಡಿ ಮದುವೆ ಮಾಡೋರ ನನಗಾಗೈತೆ. ಮನೆ ನೋಡ್ದ ಹೆಂಗೈತೆ, ಆಟ ಐತಿ ಈಟೈತೆ, ಬೇಕಾದಂಗೆ ಇರ್ಬೋದು ಅಂತಿದ್ದ. ಮುಂದ್ಗಡೆ ಮನೆ ಬಾಕ್ಲು ನೋಡಕ್ ಹಾಕಿಲ್ಲ, ಒಳಗೆ ಬಂದ್ರಂತೂ ಇನ್ನೂ ನೋಡಕ್ ಹಾಕಿಲ್ಲ. ಅದೊಂದು ಅಡುಗೆ ಮನೆ, ಇದೊಂದು ಹಾಲು, ಅದೊಂದು ಮಂಚ, ಇದು ಬಿಟ್ರೆ ಇನ್ನೇನಾರ ಆದ ಈ ಮನೆ ಒಳಗೆ. ಮಾತಾಡ್ತಾಳೆ ಮತ್ತೆ. ಏನಾಗೈತೆ ಅಕ್ಕ? ಮನೆ ಸಂದಾಗೆ ಐತೆ, ಅದೇ ಹೆಂಗುಸಿಲ್ವಲ್ಲ ಅದಕ್ಕೆ ಮನೆ ಸಂದಾಗಿ ಇಟ್ಕೊಂಡಿಲ್ಲ, ಅದಕ್ಕೆ ನಿಂಗೆ ಹಂಗೆ ಕಾಣ್ತೈತಿ. ಈಗ ನೀನು ಬಂದ್ಮೇಕೆ ಇದೆಲ್ಲದಕ್ಕೂ ವ್ಯವಸ್ಥೆ ಆ ಪೇಪರು ಗೀಪರು ಅಂಟಿಸ್ಬಿಟ್ಟು ಆಟದ ಮೇಕೆಲ್ಲ ಸಂದಾಗಿ ಇಟ್ಕೊ, ಏನಾಗಕ್ಕಿಲ್ಲ. ಹ್ಞೂ, ಮನೆ ಉಚ್ಕೊಂಡು ಕೂತ್ಕೊತೀನಿ ನಿಂಗಲ್ಲಿ. ನಿನಗೇನು ಆಮೇಲೆ ಕೇಳು, ಸುಮ್ಮನೆ ನಿತ್ಕಾತಾ ಇದ್ದೆ. ಯಾಕೆ ನಿಂಗಮ್ಮ, ಏನಾಯ್ತು ಪುಟ್ಟಿ? ಏನು ಯಾಕಂಗೆ ಗುಸು 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 ಅಂತ ಮಾತಾಡ್ಕೊತಾ ಇದ್ದೀರಾ? ಮನೆ ನೋಡಿ ಏನಾರ ಬೇಜಾರಾಯ್ತಾ ಹೆಂಗೆ? ಅದು ಅದು ಅಕ್ಕಂಗೆ ಸುಸ್ತಾಯ್ತೈತೆ ಕಂತ ಬಾವ. ನಾನೊಂದು ಗಳಿಗೆ ಕುತ್ಕೋಬೇಕು, ಸುಸ್ತಾಯ್ತೈತೆ ಅಂತ ಇದ್ಲ, ಆಟ ಇನ್ನೇನಿಲ್ಲ. ಮನೆ ಯಾಕೆ ಬೇಜಾರಾಯ್ತದ ಬಾವ? ಸಂದಾಕೆ ಐತಲ್ಲ ಮನೆ, ಏನಾಗೈತೆ? ಇವಳಬ್ಳು ನನ್ನ ಬಾಯಿಗಿನ ಮಾತನ್ನ ಕಿತ್ಕೊಬಿಟ್ಲು. ಮಕ್ಕದ ಮೇಕೆ ಹೇಳ್ತಾ ಇದ್ದೆ ನಾನು ಸಂದಾಕಿಲ್ಲ ಅಂತ. ಮಾತಾಡೋ ಹೊತ್ತಿಗೆ ಮಾತಾಡ್ಬಿಟ್ಲತ್ತಾಗಿ. ಬಾಡಿ ಸಂದಾಕೈತೆ ಮನೆ. ಅದಕ್ಕೆ ಈಗ ಬರ್ತಾ ಇದ್ದೀರಾ? ಆಗಲೇ ಆರತಿ ಮಾಡಿ ಒಳಗೆ ನಡ್ರಿ ಬರ್ತೀನಿ ಅಂತ ಹೋದರು. ಈಟೊತ್ತಾಯ್ತಲ್ಲ, ನಾನು ಇದೇನಪ್ಪ ಬರಲೇ ಇಲ್ವಲ್ಲ ಅನ್ಕಂದೆ. ಈಗ ಪುಟ್ಟಿ ಕರಿಯಕ್ಕೆ ಕಳ್ಸೋಣ ಅನ್ಕೊಂಡಿದ್ದೆ, ಆಟೊತ್ತಿಗೆ ನೀವೇ ಬಂದ್ರಿ. ಬನ್ನಿ, ನಾವು ಬೇರೆ ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ, ಸುಮ್ಕೆ ಅವಾಗಿಂದ ಹಂಗೆ ನಿಂತೀವಪ್ಪ. ಇವನು ಎತ್ತ ಅಂತ ಹೊಸಿ ಬನ್ನಿ ಅದಕ್ಕೆ. ನಾನು ಸೀರೆ ತೆಗೆದು ಹಳೆ ಸೀರೆ ಹಾಕಬಾರ ಅಂತ ಹೋದೆ ಕಣಪ್ಪ. ಸೀರೆ ಗಲೀಜು ಹಾಕಿಲ್ವೇ? ಅದೇ ಸೀರೆಲಿದ್ರೆ ನೀನೇನು ಚಂದ್ರಣ್ಣ, ನೀನು ಏನೋ ಇದ್ದೆ ಮೊದಲನೇ ಮದುವೆ ಅನ್ನಂಗೆ ಆಡ್ತಿ. ನಮಗೆ ಗೊತ್ತಾಗಿಲ್ಲ ಅಂತವ. ಎರಡನೇ ದಪ್ಪ ತಾನೇ, ಏನು ಭಾರಿ ವರ್ಷ ಆಗದ? ಗೊತ್ತಿಲ್ದ ನಂಗೆ ಆಡ್ತೀಯಪ್ಪ ನೀನು. ಏನು ಕಾಂಕಣ ಬಿಚ್ಚಕ್ಕೆ ಅಲ್ಲಿ ದೇವ್ರ ಮನೆ ಮುಂದೆ, ಇನ್ನೇನು ದೇವ್ರ ಮನೆ ಇಲ್ಲ, ಇಲ್ಲ ದೇವ್ರ ಪೋಟಾವಲ್ಲ, ಅದ್ರ ಮುಂದೆ ಚಾಪೆ ಹಾಕೊಂಡು ಕೂತಿದ್ದಿದ್ರೆ ಬಂದು ಕಾಂಕಣ ಬಿಚ್ಚಿಸ್ತಿದ್ದವ. ಇನ್ನು ಏನು ಒಳೆಯ ಇದೇ ಮೊದಲನೇ ಮದುವೆ, ಹೊಸ್ತ ಮದುವೆ ಆಗೈತೆ ಅನ್ನಂಗೆ ಹೇಳ್ತೀಯಪ್ಪ ನೀನು. ಅದು ಹಂಗಲ್ಲ ಅದಕ್ಕೆ, ಎಷ್ಟೊಂದು ದಿನ ಆಗೈತಲ್ವೇ, ಮರ್ತೋಗೈತೆ. ಅದು ಅಲ್ದನೆ ಗಂಡಸ್ರಿಗೆ ಹೆಂಗೆ ಗೊತ್ತು ಗೌರಿ ದುಃಖ ಅಂತ, ನಮ್ಗೆ ಏನು ಗೊತ್ತಾ ಅದಕ್ಕೆ ಹೆಂಗೆ ಮಾಡ್ತಾಯಿದ್ರು ಏನು ಅಂತವ ನೆನಪಿಲ್ಲ ಕಣದಕ್ಕೆ, ಅದಕ್ಕೆ ಹಂಗಂದೆ. ಇವಳ ಮಕ್ಕ ನೋಡು, ಇವಳಿಗೆ ರಾಜಮ್ಮ ಅಂತ ಇಡ್ಬೇಕಾಗಿತ್ತು, ಹೆಸರ ನಾಗಮ್ಮ ಅಂತ ಇರಬೇಕಾಗಿತ್ತು. ಒಳ್ಳೆಯ ನಾಗರಾವ್ ಕೊಡ್ತಂಗಲ್ಲ ಅಲ್ಲೇ ಕೊಡ್ತಾಳೆ ಪಾಪ. ಎಷ್ಟು ವರ್ಷ ಆಗೈತೆ, ಮರ್ತೋದಂಗೆ ಆಗೈತೆ. ಕೇಳವ್ರಪ್ಪ, ಗೊತ್ತಿದ್ರೆ ಹೇಳ್ಕೊಡ್ಬೇಕು, ಇಲ್ಲಾಂದರೆ ಸುಮ್ಮನೆ ನಿಂತ್ಕೋಬೇಕು. ಹೆಂಗೆ ಅಂದ್ಬಿಟ್ಲಿ ನೋಡು. ಕುಟಕ್ಲಿ ನನ್ನ ಮಗನಿಗೆ ಆಗಾರ ಬುದ್ಧಿ ಬರ್ತದೆ. ಯಾಕೆ ಬೇಕಾಗಿತ್ತು ವಯಸ್ಸಲ್ಲಿ ಮದುವೆ? ಬಾತಾಯಿ. ಸರಿ ಆಯಿತು, ನೀವಿಬ್ರು ಇಲ್ಲೇ ಕೂತಿರಿ. ಅಲ್ಲಿ ನೀವು ಕೂತ್ಕೊಳ್ಳೋ, ಅಲ್ಲಿ ಹಿಂದ್ಗಡೆ ಮಂಚದ ಮೇಲೆ ಇಲ್ಲ ನೆಲದ ಮೇಲೆ ಕೂತ್ಕ, ಚಾಪೆ ಹಾಕೊಂಡು ಮಂಚದ ಮೇಲೆ ಕೂತ್ಕೊತಾನೆ. ನಾನು ಒಳಗೆ ಹೋಗೋಸಿ ಹಾಲು ಕಾಯಿಸ್ಕೊಂಡು ಕೊಟ್ಟಾನಂತೆ. ಹಾಲು ಕುಡಿದ್ಬಿಟ್ಟು ಆಮೇಲೆ ಕಾಂಕಣ ಬಿಚ್ಚಿದ್ದಾಯ್ತತೆ. ಇಲ್ಲ, ನನಗೆ ಏನು ಬೇಡ, ನಮ್ಮ ಅವ್ವ ಹೇಳೋಳೆ ಅಲ್ಲಿ ಏನು ತಿನ್ಬೇಡ ಅಂತವ. ಊಟ ಎಲ್ಲನೂ ಕೊಟ್ಟು ಕಳ್ಸೋಳೆ ಒಂದು ಬಾಕ್ಸಾಗೆ, ನಾನು ಅದೇ ತಿಂತೀನಿ. ಅಯ್ಯೋ ತಿಂದಿರಿವಂತೆ ಯಾರು ತಿನ್ನು ಅಂದಿದ್ದು? ಕಾಂಕಣ ಬಿಚ್ಚಕ್ಕೆ ಶಾಸ್ತ್ರ ಮಾಡ್ತಾರಲ್ಲ, ಅದಕ್ಕೆ ಬಾಯಿಗೆ ಮಸಿಯ ಬಾಳೆಹಣ್ಣು ಸಕ್ಕರೆನೂ ಹಾಲನ್ನು ಕೊಟ್ಟು ಬಿಚ್ಚೋದು, ಹಂಗೆ ಬಿಚ್ಚಿಸ್ತಾರ. ಅದಕ್ಕೆ ಹೇಳ್ದೆ ಆಟೆಯ, ಏನಾಗಕ್ಕಿಲ್ಲ, ಕುಡಿದ್ರೆ ಏನಾಗಕ್ಕಿಲ್ಲಕಂತೆ. ಅಯ್ಯೋ, ನಮ್ಮ ಅತ್ತಿಗೆ ಮಾತಾಡೋದಕ್ಕೂ ಈ ನಿಂಗಮ್ಮ ಆಡೋದಕ್ಕೂ ಸರಿಯಾಗದೆ. ನಮ್ಮ ಅತ್ತಿಗೆನೂ ಹಂಗೆ ಮಾತಾಡ್ತಾಳೆ, ಈ ನಿಂಗಮ್ಮನೂ ಹಂಗೆ. ಮುಂದೆ ಏನಪ್ಪ ನನ್ನ ಗತಿ ಅನ್ನಂಗೆ ಆಗದೆ ನನಗೆ. ನೋಡು ಹೆಂಗಂತಾಳೆ, ಮಾತಾಡಬೇಡ ಅಂತ, ಉಂದಿರಿವಂತೆ ಅಂತ. ನಂಗೆ ಇಂಥ ಮಾತನ್ನು ಕೇಳ್ಬಿಟ್ರೆ ಮೈಗೆಲ್ಲ ಹೊರ್ತದೆ. ಬಾ, ಎಲ್ಲೋಯ್ತಾಳೆ, ನನ್ನ ತಕ್ಕೆ ಬರ್ಬೇಕಂತೆ, ಕಲಿಸ್ತೀನಿ ಬುದ್ಧಿ ಸರಿಯಾಗಿ. ಆಯ್ತು ಸುಮ್ಮನೆ ಅಕ್ಕ, ನಿನ್ನ ತಮ್ಮ ಅಂತೀನಿ ಕೇಳಿಸ್ಕೊಂಡರು. ಅಯ್ಯೋ ನಿನ್ನ ಏನು ಮದುವೆ ಮನೆ ಅನ್ಕೊಂಡಿದ್ಯಾ, ಏನು ಅನ್ಕೊಂಡಿದ್ಯಾ? ಇವತ್ತೊಂದು ದಿನ ಸುಮ್ಕಿರು. ಸುಮ್ಕಿರ್ತಾಳೆ ಇವಳೊಬ್ಳು, ಎದ್ರಕಂಡು ಸಾಯ್ತಾಳೆ ಹಂಗೆ. ಏನಾರ ಅಂದವ ನಿಂಗಮ್ಮ? ಏನೋ ಗೊಣಗ್ತಾ ಇರಂಗಿತ್ತು, ಅದೇನು ಜೋರಾಗಿ ಹೇಳ್ಬಸಿಯ, ನಾವು ಕೇಳಿಸ್ಕೊತೀವಿ. ಯೋನೇ ಇಲ್ಲ, ಆಯ್ತು ಕುಡಿತೀನಿ ಅಂದೆ. ಇವಳೇನು ಕಮ್ಮಿ ಲವಡಿ ಅಲ್ಲ ಇವಳು. ನಾನು ಅನ್ಕೊಂಡಿರೋಕ್ಕಿಂತ ಹೆಚ್ಚಿನ ಲವಡಿ ಇವಳು. ಏನೂ ಗೊತ್ತಿಲ್ಲ ಅವಳ ಬಗ್ಗೆ ನನಗೆ ಅಂತ ಹಾಡ್ತಾವಳೆ.
ನಾನು ಬಗನ ಊರೆಲ್ಲ ಓಡಾಡಿ ಮಾಡಿ ತಿಳ್ಕೊಬಂದಿದ್ದೀನಿ ಏನು ಎತ್ತ ಅಂತ. ಮಾಡಬಾರ್ದೆಲ್ಲ ಮಾಡ್ಕೊಂಡು 2-3 ವರ್ಷದಿಂದ ಮನೇಲಿ ಬಿದ್ದಿದ್ಲು. ಈಗ ಇವ್ನ ಕಟ್ಕೊ ಬಂದವನಲ್ಲ, ಅದೇನೋ ಹೇಳ್ತಾರಲ್ಲ, ಸಿಗ್ದಂಗೆ ಆಡ್ತಾ ಕೂತವಳೆ. ಆಡಲಿ ಬಾ, ಎಲ್ಲಿ ಹೋಯ್ತಾಳೆ, ಇಲ್ಲೇ ಇರಬೇಕಲ್ಲ, ಅಡ್ಗಿಸ್ತೀನಿ. ಪುಟಿ ಅಲ್ಲಿ ಮಂಚದ ಮುಂದಕ್ಕೆ ಒಂದು ಚಾಪೆ ಹಾಸ್ಬಿಟ್ಟು ಆ ದೇವ್ರ ಪಟ್ಟು ಕಡೆಗೆ ಮಕ ಮಾಡಿ ಇವ್ರಿಬ್ಬರನ್ನೂ ಪಕ್ಕದಲ್ಲಿ ಕೂರ್ಸಿರವ. ನಾನು ಒಂದು ಲೋಟದಾಗ ಅಕ್ಕಿನೂ ಹಾಲು ಕಾಯ್ಕೊಂಡು ತಗೋಬತ್ತೀನಂತೆ. ಹ್ಞೂ ಕಣಕ್ಕ, ಆಯಿತು, ಹಾಸ್ಬಿಟ್ಟು ಕೂರಿಸ್ತೀನಿ ಬಿಡು. ಓ ಇನ್ನೂ ಕಂಕ್ಳ ಬಿಚ್ಚಿಲ್ವೇನಿಲ್ಲ? ಏನು ಮಾಡ್ತಾ ಇದ್ದೆ ಇದೇ ಗಂಟವ ರಜಮ್ಮ? ನೀ ಬಿರ್ಬಿರ್ನೆ ಬಂದು ಕಂಕ್ಳ ಬಿಚ್ಚಿಸ್ಬಿಟ್ಟು ಪಾಪ ಅವು ಸುಸ್ತಾಗಿರುತ್ತೆ, ಹೊಸ ಸುಧಾರಿಸ್ಕೊಳ್ಳೋಕ್ಕೆ ಇದು ಮಾಡಬಾರ್ದ ನೀನು ನಿನ್ನ? ಹಾಂ, ಈ ಮುಂಡೆ ಮಗನ ಕಣ್ಣಿಗೆ ನಾನೊಬ್ಳು ಬೀಳ್ತೀನಿ. ಅದೇನೋ ಹೇಳ್ತಾರಲ್ಲ, ಹಂಗೆ ಯೋಟ್ ಮಾಡಿದ್ರು ಆಟೆ. ಬೆಳಗ್ಗಿಂದ ಒಂದು ಗಳಿಗೆ ಕೂತಿಲ್ಲ, ಕಣ್ಕಣಕ್ಲ್ವೇನೋ ಬಂದು ಎಲ್ಲ ಮುಂದೆ ಹೆಂಗಂತ ನೋಡು. ಹ್ಞೂ ಕಣಿ, ಏನು ನಾನು ಸಾಲ ಬಿಚ್ಚಾಕಿ ಬೇರೆ ಸಾಲ ಉಟ್ಕೊಬಿಡೋದು ಬೇಡ, ಏನು ಮಾಡೋದು ಬೇಡ, ಇಲ್ಲೇ ಇರ್ತೀನಿ ಚಂದ. ನೀವು ಹೆಂಗೆ ಕಡ್ದು ತಗ್ತಾ ಇದ್ರಿ? ಏನು ಆಮೇಲೆ ಮನೆ ಅಮ್ಮ ಮುದುಕಿ ಎಲ್ಲ ಎಲ್ಲಿ ಸಾಯಕ್ಕೆ ಹೋಗೋರ ಕಣೆ, ಒಬ್ಬರು ಇಲ್ಲ. ಅವರೆಲ್ಲ ಬಂದು ಬಿಚ್ಚಿದ್ರೆ ಬೇಡ ಅಂತದ. ಏನು ನನ್ನೇ ಅಲ್ಲಿ ಮುದುಕಿ ಹಂಗೆ ನಾನು ಒಬ್ಬಳೆ ಬಂದು ಎಲ್ಲನೂ ಮಾಡೋಕ್ಕಾಗ್ತಾ ಎಲ್ಲ ಕಡೆಗೂ. ನೀವು ಕರ್ಕೊಬರ್ಬೇಕಾರೆ ಅವ್ರನ್ನ, ಆ ದೊಡ್ಡ ಮನೆ ಅವನು, ಈಗ ಎದುರುಗಡೆ ಮನೆಯ ಇವರು ಕಂಡಕ್ಟರ್ ಅವನು ಅವಳೆಲ್ಲರೂ ಬಂದಿರು ಬೇಡ ಅಂತ ಇದ್ರಾ? ನಾನೇನು ಕಡ್ದೆ ತಾಗ್ತಾ ಇದ್ದೆ ಅಂದ್ರೆ, ಊರಿಂದವ ಇವರು ಊಟ ಪಟ ಎಲ್ಲ ಕೊಟ್ಟು ಕಳ್ಸಿದ್ರಲ್ಲ, ಎಲ್ಲನೂ ಬಿಸಿ ಮಾಡಿ ಇಡ್ತಾ ಇದ್ದೆ. ಅಲ್ಲಿ 3 ಕಲ್ಲು ಹಾಕೊಂಡು ಒಲೆ ಮಾಡಿ ಎಲ್ಲನೂ ಬಿಸಿ ಮಾಡಿದ್ದವ್ರು ಹಾಳಾಕು ರಾತ್ರಿ ಊಟ ಹೆಂಗೆ ಕೊಡ್ತೀವಿ ಎಲ್ಲರಿಗೂ, ಅದಕ್ಕೆ ಎಲ್ಲನೂ ಬಿಸಿ ಮಾಡಿ ಇಡ್ತಾ ಇದ್ದೆ. ಅವರೆಲ್ಲವ ಅಯ್ಯೋ ಮದುವೆ ಮುಗಿಸ್ಕೊಂಡು ಹಂಗಂಗೆ ಮನೆಗೆ ಹೋದ್ರು ಸುಸ್ತಾಗದೆ ಅಂತವ. ಒಬ್ರು ಬರ್ದ ಹೋದ್ರು ನಾನೇನು ಮಾಡೋಣ? ಹ್ಞೂ ಇರಲಿ ಬಿಡೋಣ, ಏನಾಗಕ್ಕಲ್ಲ ಬಿಡೋಣ, ಹೊಸಿ ತಡಾದ್ರೆ ಏನಾಗಕ್ಕಲ್ಲ. ಇನ್ನೇನು ಕಡಿಯಕ್ಕೆ ಹೋಗ್ಬೇಕು, ಈಗಲೂ ಬಿಸಿದ್ರು ನಡ್ಸತ್ಕಂತ ಬಿಡು. ಅದಕ್ಕೆ ನೀವು ಬಿಸಿ, ಅದಕ್ಕೆ ನೀವು ತಗೊಬರೋಗಿ ಹಾಲು ತತ್ತೀನಿ ಅಂದ್ರೆ ತಗೊಬರೋಗಿ ಚಪಾಸ ಪುಟ್ಟಿ ನಾವು ಕೂತ್ಕೊತೀವಿ. ಏನು ಸಾಯ್ತಲ್ಲ ಹಂಗೆ ಮಕ್ಕನೂ ಊದಿಸ್ಕೊಂಡು ತಿನ್ನುವಾಗ ಚೆನ್ನಾಗಿರ್ತದೆ ಹುಡುಗಂತ ಇಸ್ಕೊಂಡು ಏನಾರು ಹೊಸಿ ಒಳ್ಳೇದು ಮಾಡ್ಬೇಕು ಅಂದಾಗ ಮಕ್ಕವಾಗ ಗಡಿಗೆ ಮಾಡ್ಕೊತಾಳ. ಹಂಗೆ ಯಾಕೆ ಹಿಂಗೆ ಆಡ್ತಾರೆ ಕಣೆ ಹಾಳಾದ ಹೆಂಗಸ್ರು. ಮಾತಾಡಂಗಿಲ್ಲ ಬಿಡಂಗಿಲ್ಲ, ಮಾತಾಡಿದ್ರೆ ರಾಕ್ಷಸ ಗಣ ಹಂಗೆ ಎದೆ ಮೇಲೆ ಕುತ್ಕೊಬಿಟ್ಟಲ್ಲಿ ಬಗ್ದೆ ಬಿಟ್ಟಲ್ಬೇಕಾರೆ ಏನು ಮಾಡ್ತೀವಿ ಅವಳು? ಆ ಹುಡುಗಿ ಆಗಕ್ಕಲ್ಲ ಅಂದ್ರೆ ಹಿಂಸೆ ಮಾಡಿ ಮದುವೆ ಮಾಡಿಕೊಟ್ಬಿಟ್ಟು ಹೆಂಗೈತೋ ಏನೋ ಕಾಣೆ, ಹೊಂದ್ಕೊಂಡು ಹೋಯ್ತಾಳೋ ಏನೋ. ಸದ್ಯಕ್ಕೆ ಸಣ್ಣಕ್ಕಿದ್ಬಿಟ್ರೆ ಸಾಕು ಕಣವ, ಇನ್ನೇನು ಬೇಡ. ಈಟ್ ಕಷ್ಟಪಟ್ಟಿದ್ಕುವೆ ಒಂದು ಫಲ ಅಂತ ಸಿಕ್ಕಿಬಿಟ್ರೆ ಆಟೇ ಸಾಕು. ನೆನೆಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತಾವೆ. ಹೆಂಗೆ ಸಾಕ್ತೆ ಹಾಳ್ಗೆರ ಒಂದು ಕೇಳಿ ತನ್ನ ಕೈಯಾರ ತನ್ನ ಜೀವನ ಹಾಳು ಮಾಡ್ಕೊಬಿಟ್ಲು. ಆದರೂ ಹೊಸಿ ಒತ್ತಾಡಲಿಲ್ಲ ನಾನು, ಯಾಕಂದ್ರೆ ತಂದಾಕಿರಾನಿ ಕಟ್ಟಣ ಅಂತವ. ಈಗ ಹಳೆ ಗಂಡು ಪಾತ್ರಗತಿ ಅನ್ನೋಂಗೆ ಅವನಿಗೆ ಕಟ್ಟಂಗಾಯ್ತು. ಹುಡುಗೇನೋ ಒಳ್ಳೆನೇ, ಅದರಿಂದ ನನ್ನ ಮರ್ಯಾದೆನೂ ಹೋಯ್ತು. ಅವಳಿಗೂ ಅವ್ನು ಅನ್ಕೊಂಡಿರೋ ಥರ ಹುಡುಗ ಸಿಕ್ಕಳು. ಮನ್ಸಲ್ಲಿ ಮದುವೆ ಮಾಡ್ಕೊಂಡು ಹೋದ್ಲು. ಹೆಂಗ ನನಗೆ ಬೇಲ ಕೊಟ್ಟು ನನ್ನ ಮಗಳು ಹೆಂಗವಳು ಏನೋ. ಏನಾಯ್ತು ಅಂತ ಹಿಂಗಲ್ ತಗೋತಿದ್ಯಾವ? ಸಂತೋಷವಾಗಿರ್ಬೇಕು ತಾನೇ, ಮದುವೆ ಮಾಡ್ಕೊಂಡು ಅವಳು ಖುಷಿಯಾಗಿ ಹೋಗವಳೆ. ನೀನು ಇಲ್ಲಿ ಕೂತ್ಕೊಂಡ್ರೆ ಹೆಂಗವ? ಆ ಕಡೆ ಕಳಿಸ್ಬಿಟ್ಟು ಈ ಕಡೆ ಕಳ್ತ ಕೂತ್ಕೋತಾರ. ಈಗಳ ಅಂತದ್ದು ಏನಾಗದವ? ಅವಳು ಗಂಡು ಮನೆಗೆ ತಾನೇ ಹೋಗಿರೋದು, ಸಂದಾಕಿರ್ತಾಳೆ ಸುಮ್ಕಿರವ. ನೀನು ಕೇಳಿದ್ದು ಇದೇ ಜೀವನವೇ ಅಲ್ವೇನವ? ನನ್ನ ಮಗಳು ಹೆಂಗೋ ಸಂದಾಕಿದ್ರೆ ಸಾಕು ಅಂತವ. ಈಗೇನೋ ಕೇಳಿದ್ದೆಲ್ಲ ಕೊಡಿಸ್ಕೊಂಡು ಸಂದಾಕ್ ಮಾಡ್ಕೊಳ್ಳೋಂಥ ಗಂಡ ಸಿಕ್ಕವೆ. ಮತ್ತೆ ಯಾಕೆ ಕಳ್ತ ಕೂತಿದ್ಯಾ? ಸುಮ್ಕಿರೋ, ಅವಳು ಸಂದಾಕಿರ್ತಾಳ್ಕಂತೆ. ಅವಳೇನೋ ಸಂದಾಕಿರ್ತಾಳೆ ಕಣವ ಶಾಂತ. ನಾನು ಏಟು ಆಸೆ ಮಡಿಕೊಂಡಿದ್ದೆ ಗೊತ್ತಾ? ಅವಳನ್ನ ಅಂತಾನೆ ಕೊಡಬೇಕು, ಇಂತಾನೆ ಕೊಡಬೇಕು, ಮದುವೆ ಮಾಡಬೇಕು, ಪಾಪ ಮೊದಲಿಂದಲೂ ಟೀಕಾಗಿ ಬದುಕಬೇಕು ಅಂತವ ಭಾರಿ ಆಸೆ ಇಟ್ಕೊಂಡವಳೆ ಅಂತವ. ಭಾರಿ ಕನ್ಸು ಕಟ್ಕೊಂಡಿದ್ಲು ಕಣವ, ಭಾರಿ ಕನ್ಸು ಕಟ್ಕೊಂಡಿದ್ಲು. ಹಂಗೆ ಅನ್ಕೊಂಡಿದ್ದೆ, ನಿಮ್ಮ ದೊಡ್ಡಪ್ಪ ಏನು ಅಳಿಯಂಗೆ ಮಾತ್ರ ಕೊಡೋದು ಬೇಡ, ನಾಳೆ ಬಾವಿ ತೊಳೆದ್ರು ಕೊಡೋದು ಬೇಡ ಅಂತ ಯೋಟೆಲ್ಲ ಎಗರಾಡ್ದೆ. ಕೊನೆಗೂ ಇವಳು ಮಾಡ್ಕೊಂಡಿದ್ದು ಕೆಲ್ಸಕ್ಕೆ ಹಂಗೆ ಮಾಡೋಂಗಾಗೋಯ್ತು ಕಣಮ್ಮ. ಅದಕ್ಕೆ ಅವಳನ್ನ ಹೊಸಿ ನೆನೆಸ್ಕೊಂಡಲ್ಲ. ಒಂದು ಕೆಲಸ ಮಾಡ್ದಾಳಲ್ಲ, ಒಂದು ಬಕ್ಸೆ ಮಾಡ್ದಾಳಲ್ಲ, ಒಂದು ಭಂಗ ಮಾಡ್ದಾಳಲ್ಲ, ಏನಲ್ಲ ಅಲ್ಲಿ ಹೋಗಿ ಹೆಂಗಿರ್ತಾಳೋ ಏನೋ ಅಂತ ನೆನೆಸ್ಕೊಂಡ್ರೆ ಕಣ್ಣಾಗೆ ಬೆಳ್ಳಿಟ್ಟಂಗೆ ಆಯ್ತದ ಕಣವ. ನೀರು ನಿಲ್ಲೋಲ್ದು, ಕಣ್ಣಾಗ ನೀರೇ ನಿಲ್ಲೋಲ್ದು. ದುಃಖ ಆಯ್ತಾ ಗೊತ್ತೈತೆ ನನಗಂತೂ. ಓ ಎಲೆಯನ್ನೇ ಅನ್ಸ್ಕೊಂಡು ಗಿರ್ಚ್ತಾ ಕೂತವಳೆ. ಬಾರಿ ಗರಂದಾರಿ ಮಗಳು ಆಡದಿದ್ದೆ ಅಂತವ ಮಕಾಳು ಬಿದ್ದಾಗ. ಇನ್ನೇನಿಲ್ಲ, ಎದ್ದು ಬಂಗ ಬಕ್ಸೆ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಗಿರ್ಚ್ತಾ ಕೂತವಳು ಅಂತವ. ಓಹೋ ಆಯ್ತು ಸುಮ್ಕಿರೋ. ಈಗಲೂ ಏನೋ ಅವಳು ಭಂಗ ಮಾಡ್ದ ಹೋಗ್ಲಿ, ಕೇಳಕ್ಕೆ ಯಾರವ? ನಾನು ಗಂಡನೊಬ್ಬನ ಬಿಟ್ಟರೆ ನಾನು ಅತ್ತಿಲ್ಲ ಮಾವಿಲ್ಲ ಯಾರಿಲ್ಲ. ಅವಳ ಮನೆ ಅವಳು ಇಷ್ಟ ಬಂದಂಗೆ ಇರ್ಬೋದು. ಈಗಲೂ ಸಂದಾಕೆ ಇರ್ತಾಳೆ ಕಣ್ ಸುಮ್ಕಿರು. ನೀನು ಏನು ಅನ್ಕೊಂಡಿದ್ದೋ ಹಂಗೆ ಇರ್ತಾಳೆ. ಅದಕ್ಕೆ ಯಾಕೆ ಕಲ್ತೀಯ? ಮುಸ್ಸಂಜೆ ಕೂತ್ಕೊಂಡು ಅಲ್ಬಾರ್ದು. ಎದ್ದು ಕಾಪಿ ಇಟ್ಕೊಬತ್ತೀನಂತೆ, ಕಾಪಿ ಕುಡಿದ್ಬಿಟ್ಟು ಸುಧಾರಿಸ್ಕೊಳ್ಳಿವಂತೆ. ನನಗೆ ಎಂಥದ್ದು ಬೇಡ ಕಣವ, ನನಗೆ ಎಂಥದ್ದು ಬೇಡ. ನನಗೆ ಊಟ ಬೇಡ, ಕಾಪಿ ಬೇಡ, ಏನೂ ಬೇಡ. ಹೊಸಿ ನಾನು ಪಾಡಿ ನಾನು ಬಿಟ್ಬಿಡವ ಒಂದು ಗಳಿಗೆ. ಆಮೇಲೆ ನಾನೇ ಬರ್ತೀನಿ ಸಮಾಧಾನ ಆದಮೇಲೆ. ಯಾಕೆ ಒಂದು ಗಳಿಗೆ ಬಿಡಕ್ಕೆ ನಿನಗೆ ಏನು ಸಿಗಾಕಣದ? ಏನೋ ಸಿಗಾಕಣದ ಇಲ್ಲ ಏನಾರು ರೋಗ ಬಂದೈತಾ? ಓಹೋ ಅದೇನೋ ಹೇಳ್ತಾರಲ್ಲ ಹಂಗೆ, ಹೆಂಗೋ ಶುಭ ಕಾರ್ಯ ಮಾಡಿ ಬಂದು ಶಿವನಿ ಅಂತ ನಾವು ಬಂದರೆ ಗಿರ್ಚ ಕೂತವಳು ಮನೆ ಒಳಗೆ ಕೂತ್ಕೊಂಡು ನೀನು ಹಿಂಗೆ ಗಿರ್ಚ್ ಯಾರ್ದ ನಮ್ಮ ಮನೆಗೆ ಹುಡ್ತಿರ್ದ್ರೆ ತಂದಿಟ್ಟೆಲ್ಲ ಅವಡಿ ನೀನು. ಓಹೋ ಆಗಲೆಲ್ಲ ಬರೀ ಕಣ್ಣಲ್ಲಿ ನೀರು ಹಾಕಂತ ತಿರುಗಿದ್ರೆ ಮನೇಲಿ ಯಾವ ಕಡೆಯಿಂದ ಬರ್ತಾಳೆ ಲಕ್ಷ್ಮಿ? ಮನೆಗೆ ಹುಡ್ತಿರ್ದ್ರೆ ಬರ್ತಾನೆಯ ಎದ್ದಾಳಿ ನಮ್ಮ
ಅಲ್ಲ ಎಲ್ಲರನ್ನೂ ಬಿಟ್ಟು ಅದನ್ನು ಹೇಳ್ತಾರಲ್ಲ ಹಂಗೆ ಮಾಡಬಾರ್ದು ಮಾಡಿ ಕಳಿಸಿದ್ರು ಸಾಕು ಕಣವ ಮನೆಯಿಂದವ ಇವಳು ಕಾಟ ತಡೆಯೋಕ್ಕಾಯ್ತಾ ಇಲ್ಲ ಅನ್ನೋವಾಗ ಮಾಡಿ ಕಳಿಸ್ತೀವಿ. ಹಿಂಗೆ ಕಳ್ಸೆ ಇಟ್ಟು ಗಿರ್ಸ್ತಾ ಕೂತಿದ್ಯಾ. ಇನ್ನೇನಾರ ಮೊದಲೇ ತೆಗೆದು ಯಾವನ್ಗಾರ ಬೀದಿಲಿ ಹೋಗೋನಿ ಕಟ್ಟಿಬಿಟ್ಟಿದ್ರೆ ಏನು ನೀನೇ ಬಾಯ್ ಬಡ್ಕೊಂಡು ಕೂತ್ಕೊಬಿಡಿವೋ ಬಾಗ್ಲಲ್ಲಿ. ಎದ್ರಳೆ ಮೇಲೆ ಎದ್ದು ಕಾಪಿ ಕಿಪಿ ಕೊಟ್ಟು ಕೆಲಸ ಮಾಡೋಗು. ಏ ಸುಮ್ಕಿರಪ್ಪ, ಅದ್ಯಾಕಂಗೆ ಮಾತಾಡ್ತೀಯ? ಅವಳಿಗೆ ಬೇಜಾರು. ಅವಳು ನಿಂಗಮ್ಮ ಇರ್ತೀನ ಇಲ್ಲಿ ಇದ್ಲಲ್ಲ, ಈಗ ಮದುವೆ ಮಾಡ್ಕೊಂಡು ಹೋಗವಳೆ, ಹೆಂಗಿರ್ತಾಳೋ ಏನೋ ಅಂತವ ನೋವಿಗೆ ಹಂಗೆ ಹೊಲ್ತಾವಳು ಆಟೆಯ. ನೀನು ಯಾಕೆ ಹಂಗಾಡಿಯ? ಸುಮ್ಮನಿರು. ಅಲ್ಲಕ್ಕೆ ನಮ್ಮ ಮತ್ತೆ ಏನು ಅವಳಿಗೆ ಗೊತ್ತಿರೋದ ಏನು ಹೊಸಿ ಕಷ್ಟ ಬಿದ್ದಿದ್ವು ಅವಳು ಮದುವೆ ಮಾಡಬೇಕು ಅಂತವ. ಒಬ್ಬೊಬ್ರು ಒಂದೊಂದು ಒದ್ದಾಡಿಲ್ಲ. ಮೊದಲು ಮಾಡಿ ತೊಲಗಿಸಿದ್ರೆ ಸಾಕು ಅಂತವ ತೊಲಗಿಸಿದ್ವಿ. ಅಲ್ಲಿ ಮಾಡಿಕೊಟ್ಟು ಬಂದು ಶಿವಯ್ಯ ಹೆಂಗೊಬ್ಬಡಪ್ಪ ಸಂದಾಕ ಅವಳಲ್ಲ ಇನ್ನು ಹೆಂಗೋ ಸಂದಾಕ ಇರ್ತಾಳೆ ಅಂತ ಹಂಗೆ ಅನ್ಕೊಂಡ್ ಬಂದಿದ್ದೀವಿ. ಇವಳು ಮನೆ ಒಳಗೆ ಕೂತ್ಕೊಂಡು ಏನೋ ಮೇಲಿಂದ ಏನೋ ಬಿದ್ದೋಯ್ತು ತಲೆ ಮೇಲೆ ಅನ್ನೋ ಹಂಗೆ ಗಿರಿಸ್ತಾ ಕೂತ್ಕೊಂಡ್ರೆ ಸಿಟ್ಟು ಬರ್ತದ ಬರಕ್ಲ್ವ ನೀನು ಹೇಳು ಮತ್ತೆ. ಹಾಂ ಅದೇನೋ ಏನು ಎಳೆ ಮಗ ಮದುವೆ ಮಾಡಿಕೊಟ್ಟಿದ್ದೀವ ಏನು ಇನ್ನೂ 13 ವರ್ಷದ ಹುಡುಗಿ ಏನು ಮಾಡ್ಕೊತೋ ಏನೋ ಲೋಕದಲ್ಲಿ ಇದ್ದು ಪ್ರಪಂಚದಲ್ಲಿ ಇದ್ದು ಅಂತ ಹೇಳೋಕ್ಕೆ. ಎಲ್ಲನೂ ನೋಡಿ ಮಾಡಿ ಮಾಡಬಾರ್ದೆಲ್ಲರೂ ಮಾಡಿ ಮನೆಯೊಳಗೆ ಕೂತು ಚೆನ್ನಾಗೆ ನೋಡಿ ಆಮ್ಯಾಕೆ ಮದುವೆ ಮಾಡವಳೆ. ಇನ್ನೂ ಬುದ್ಧಿ ಬಂದಿಲ್ಲ ಅವಳಿಗೆ, ಗಿರ್ತಾ ಕೂತವಳು. ಸಿಟ್ಟು ಬರ್ತದ ಬರಕ್ಲ್ವ ಹೇಳು. ಓ ನಿಮ್ಗೆ ಏನೋ ಕೇಳಿ, ಮೊದಲಿಂದ ಹುಡುಗಿ ತಲೆ ಕಂಡ್ರಾಗಕ್ಕಿಲ್ಲ ನಿಮಗೆ. ಅದೇನೋ ಹೇಳ್ತಾರಲ್ಲ ಹಂಗೆ ಹೆಣ್ಮಕ್ಳು ಅಲ್ಲಿ ಹೋಗಿ ಹೆಂಗಿರ್ತಾವೋ ಏನೋ ಅನ್ನೋದು ನೆನೆಸ್ಕೊಂಡ್ರೆ ಅವ್ನ ಮನೆ ಮೊದಲೇ ನಾನು ನೋಡಿದ್ದಕ್ಕಂತ ಹಾಕಿ ಕೊಟ್ಟಿಗಿದ್ದಂಗೆ ಐತಿ. ಅಲ್ಲೇ ಇಟ್ಟಾಗ್ಲ ಕೊಟ್ಟಿಗೆ ಮಾಡ್ಕೊಂಡವನೇ ಒಂದು ಹಾಲು ಒಂದು ಅಡುಗೆ ಮನೆ ಆಟೆ. ಹೆಂಗಿರ್ತಾಳೋ ಏನೋ ನನ್ನ ಮಗಳು. ನಾನು ಹೆಂಗೋ ಮಂಗಳ ಸರ ಅದು ಇದು ಅನ್ನಲ್ಲ ಅಂತ ಆಸೆ ಬಿದ್ದು ಮಾಡಿಕೊಟ್ಟೆ. ಈಗ ಯೋಚನೆ ಮಾಡಿದ್ರೆ ಕಳ್ಳು ಕಿತ್ತು ಬಂದಂಗೆ ಆಯ್ತದೆ ಗೊತ್ತೇ. ಆಯ್ತು ಸುಮ್ಕಿರವ, ಅಳ್ಬೇಡ ಸುಮ್ಕಿರವ. ಏನು ಬಂದಾಗಿಂದ ಅಳ್ತಾ ಇದೆಯಾ? ಹೋಗು ಹೊಸಿ ಕಾಫಿ ತಂದು ಕೊಡ್ತೀನಿ, ಕುಡಿದ್ಬಿಟ್ಟು ಹೊಸಿ ಸುಧಾರಿಸ್ಕೊ ಹೋಗವ. ಹಾಂ ಕಲ್ಲು ಕಿತ್ಕೊಬರ್ತದೆ, ಇನ್ನೇನು ಕಿತ್ಕೊಬರಕ್ಕಲ್ಲ ಇಲ್ಲ ಅವಳಿಗೆ. ಎದ್ದು ಹೋಗ ಕಾಪಿ ಕಿಪಿ ಕುಡ್ದು ಹೋಗಿ ಹೊಸಿ ಹೊತ್ಬಿಟ್ಟು ಅದೇನು ಕೆಮ್ಮೆ ಐತೆ ಮಾಡ್ಕೋಗು. ಸಾಂಬಾರು ಅನ್ನ ಎಲ್ಲ ಉಳ್ಕೊಂಡಿರೋದೆಲ್ಲ ಐತೆ, ಅದನ್ನೇ ಬಿಸಿ ಮಾಡೋಗು. ಎಲ್ಲರಿಗೂ ಇನ್ನು ಊಟ ಏನು ಅಡುಗೆ ಮಾಡ್ಕೊಂಡು ಕೂತ್ಕೊತೀರಾ? ಇದು ಪುಟ್ಟಿ ಇಲ್ಲ ಯಾರೂ ಇಲ್ಲ, ಮಗ ಹಿಡ್ಕೊಂಡ ಹುಡುಗಿ ಒಬ್ಬಂಟೆ ಏನು ಓಡಾಡ್ತದೆ. ಎದ್ದು ಭಂಗ ಮಾಡೋಗು. ಯಾವುದೋ ಇನ್ನೂ ಇದು ನಮ್ಮ ಅಣ್ಣಯ್ಯ ಮನೆ ಮತ್ತು ಆ ಕಡೆ ಕೆಳಗಡೆ ಮನೆಯವ್ರು ಎಲ್ಲರೂ ಬರ್ತಾರೆ ಈಗ ಊಟಕ್ಕೆ. ಎಲ್ಲರಿಗೂ ಹೆಂಗೋ ಮಾಡಿಸಿರೋದು ಐತೆ, ಮಧ್ಯಾಹ್ನ ಬಿಸಿ ಮಾಡಿ ಹಾಕೊಡ್ಬೋದು. ಎಲ್ಲರಿಗೂ ಏನು ಮಾಡ್ಕೊಂಡು ಕೂತ್ಕೊತೀಯ ಈಗ? ಎದ್ದು ಆಗ ಭಂಗಗಳು ನೋಡೋಗು. ಮಾಡೋದು ಮಾಡಾಯ್ತು, ಚೆನ್ನಾಗಿರೋಳು ಚೆನ್ನಾಗಿರ್ತಾಳ್ಕಂತೆ. ಅವಳಿಗೇನು ಅಲ್ಲೇನು ಹಿಂಸೆ ಕೊಡೋದು ಯಾರೂ ಇಲ್ಲ. ಇನ್ನೂ ಇವಳೇ ಬೇರೆಯವ್ರಿಗೆ ಹಿಂಸೆ ಕೊಡ್ಬೇಕು ಅಟೆಯ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಯವಿಟ್ಟು ಕ್ಷಮಿಸಿ, ನನಗೆ ತುಂಬ ದಿವಸದಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಕಾರಣ ಏನಪ್ಪ ಅಂದರೆ ಬೇರೆ ಏನು ಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ವಿಡಿಯೋನ ಮಾಡಿದ್ದೆ. ವಿಡಿಯೋ ಡ್ರಾಫ್ಟಲ್ಲೇ ಇತ್ತು ಸ್ನೇಹಿತರೆ. ಆದರೆ ಏನಪ್ಪ ಅಂದರೆ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಪದೇ ಹ್ಯಾಂಗ್ ಆಗ್ತಿತ್ತು. ಆಮೇಲೆ ಟ್ವಿನ್ ಕ್ರಾಫ್ಟ್ ಆ್ಯಪು ಅಷ್ಟೇ ಪದೇ ಕ್ಲೋಸ್ ಆಗೋದು. ನಾನು ಲೋಡಿಂಗ್ ಇಟ್ಟಿದ್ದೆ, ಅದು ನಿಮಗೆ ಗೊತ್ತು. ಲೋಡಿಂಗ್ ಇಟ್ಟರೆ 1 ಅವರ್ ಹಾಫ್ ಆನ್ ಅವರ್ ಇನ್ನೂ ಜಾಸ್ತಿ ಟೈಮ್ ಬೇಕು. ಒಂದೊಂದ್ಸತಿ ಲಾಂಗ್ ಇದ್ದರೆ ವಿಡಿಯೋ 1 ಅವರ್ ಹತ್ತತ್ರನೇ ತೊಗೊಳುತ್ತೆ. ನಾವು ಅದನ್ನು ಲೋಡಿಂಗ್ ಇಟ್ಟು ಬೇರೆ ಏನೋ ಕೆಲಸ ಮಾಡ್ಕೊತಾ ಇರ್ತೀವಿ, ಶೇರ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಅದು ಹ್ಯಾಂಗ್ ಆಗಿ ಕ್ಯಾನ್ಸಲ್ ಆಗಿಬಿಡ್ತಿತ್ತು. ಮತ್ತೆ ಲೋಡಿಂಗ್ ಇಟ್ಟು ಅವತ್ತೊಂದಿನ ನನಗೆ ಮದುವೆ ವಿಡಿಯೋ ಹಾಕೋ ಅಷ್ಟರಲ್ಲಿ 3 ಇಂದ 4 ಸರ್ತಿ ಲೋಡ್ ಮಾಡೋ ಥರ ಆಗೋಯ್ತು. ತಲೆ ಕೆಟ್ಟೋಯ್ತು. ಹಬ್ಬದ ಕೆಲಸ, ಊರಿಗೆ ಹೋಗೋದು, ಅದು ಇದು ಅಂದ್ಕೊಂಡು ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಒಂದು ಪಾಯಿಂಟ್ ಆಫ್ ಟೈಮ್ ವಿಡಿಯೋ ಮಾಡೋದೇ ಬೇಡಪ್ಪ, ಎಷ್ಟು ತಲೆನೋವು, ಮೊಬೈಲ್ ಬೇರೆ ಪದೇ ಹ್ಯಾಂಗ್ ಆಗ್ತಾ ಇರುತ್ತೆ, ಮೆಮೊರಿ ಫುಲ್ ಆಗುತ್ತೆ, ಏನು ಬೇಡ ಸುಮ್ಮನೆ ಆಗ್ಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಪಾಪ 1-2-3 ಜನ ವಿಡಿಯೋ ಹಾಕಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ರು. ನಿಜವಾಗ್ಲೂ ಅವನ್ನೆಲ್ಲ ನೋಡಿದಾಗ ಪಾಪ ನಮ್ಮ ವಿಡಿಯೋಗೋಸ್ಕರ ಅವ್ರು ಕಾಯ್ತಿರ್ತಾರೆ. ನಾವು ನಮ್ಮದೊಂದು ಚಿಕ್ಕ ಏನಂತಾರೆ ನೆಗ್ಲಿಜೆನ್ಸಿಯಿಂದ ಅವ್ರಿಗೆ ಇದು ಬೇಜಾರು ಮಾಡೋದು ಬೇಡ. ಕಷ್ಟ ಆದರೂ ಪರವಾಗಿಲ್ಲ, ವಿಡಿಯೋನ ಮಾಡೋಣ. ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಾನು ಪ್ರಯತ್ನ ಪಟ್ಟು ವಿಡಿಯೋ ಹಾಕ್ತೀನಿ. ಆದಷ್ಟು ಕಂಟಿನ್ಯೂ ಆಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಯಾರು ಬೈಕೋಬೇಡಿ. ನನಗೆ ಬೇಜಾರಾಗ್ತಿದೆ ಕಾರಣ ಹೇಳೋಕ್ಕೆ. ಏಕೆಂದರೆ ಪದೇ 1 ಸತಿ ಓಕೆ 2 ಸತಿ ಓಕೆ ಪದೇ ರಿಪೀಟ್ ಆಗ್ತಾ ಇದೆ. ಬಟ್ ಇನ್ಮೇಲಿಂದ ನಾನು ಸೀರಿಯಸ್ ಆಗಿ ಡೈಲಿ ವಿಡಿಯೋ ಹಾಕೋಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಲೈಕ್ಸ್ ನಮಗೆ ತುಂಬಾ ಮುಖ್ಯ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.